ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇರಳ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮಳೆ, ಪ್ರವಾಹ ಹಾಗೂ ಭೂಕುಸಿತದಿಂದ ಅಲ್ಲಿ 100ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಈಗ ನಡೆದಿರುವ ಭೂಕುಸಿತ ಕೇರಳದ ನೆಲದ ಬಗ್ಗೆ ಹಾಗೂ ಅಲ್ಲಿನ ಪಶ್ಚಿಮ ಘಟ್ಟಗಳ ಬಗ್ಗೆ ಮನುಷ್ಯ 10 ಬಾರಿ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ. ಈ ಭೂಕುಸಿತಗಳಿಗೆ ವಿಜ್ಞಾನಿಗಳು ಸಾಕಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಹವಾಮಾನ ವೈಪರೀತ್ಯ, ಅತಿಯಾದ ಮಾನವನ ಅಭಿವೃದ್ಧಿಗಳು ಕೇರಳದ ಭೂಭಾಗವನ್ನು ಅಪಾಯದ ಅಂಚಿಗೆ ತಲುಪಿಸ್ತಾ ಇವೆ. ಇನ್ನು ಕರ್ನಾಟಕದಲ್ಲಿ ಕೂಡ ಇಂಥ ಘಟನೆಗಳು ಮರುಕಳಿಸಬಹುದು ಅನ್ನೋ ವರದಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದೆ. ಹಾಗಾದರೆ ಏನಿದು ಕೇರಳ ಭೂಕುಸಿತದ ಹಿಂದಿನ ಕಹಾನಿ? ಈ ಹಿಂದೆ ಅಲ್ಲಿ ಏನೆಲ್ಲ ಅಪಾಯಗಳು ಸಂಭವಿಸಿವೆ? ಕೇರಳದಲ್ಲಿರುವ ಆ 5 ಜಿಲ್ಲೆಗಳಲ್ಲೇ ಯಾಕೆ ಅಷ್ಟೊಂದು ಅಪಾಯ ಕಂಡು ಬರ್ತಾ ಇದೆ? ಕರ್ನಾಟಕದ ಯಾವೆಲ್ಲ ಭಾಗಗಳ ಜನ ಭೂಕುಸಿತದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ವೈನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಒಂದೇ ದಿನ ಅಲ್ಲಿ 30 ಸೆಂಟಿಮೀಟರ್ನಷ್ಟು ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಸೋಮವಾರ ರಾತ್ರಿ 1 ಗಂಟೆಯಿಂದ 2 ಗಂಟೆ ಸುಮಾರಲ್ಲಿ ಮೆಪ್ಪಾಡಿ ಬಳಿಯ ಮುಂಡಕೈ, ಚೋರಲ್ಮಲ, ಅಟ್ಟಮಲಗಳ ಬಳಿ ಭಾರೀ ಸಮಸ್ಯೆ ಕಾಣಿಸ್ಕೊಂಡಿದೆ. ಮೆಪ್ಪಾಡಿ ಬಳಿಯಲ್ಲಿ ಭೂಕುಸಿತ ಉಂಟಾಗಿದ್ದು ಅದು ಆ ಭಾಗದಲ್ಲಿ ಹರಿಯುವ ನದಿಗಳ ನೀರಲ್ಲಿ ಭಾರೀ ಏರಿಕೆ ಉಂಟಾಗುವ ಹಾಗೆ ಮಾಡಿದೆ. ಅಷ್ಟೇ ಅಲ್ಲದೆ ಗುಡ್ಡದ ಮೇಲಿಂದ ಕುಸಿದು ಬಂದ ಮಣ್ಣು ಚೋರಲ್ಮಲ ಪಟ್ಟಣದ ಮೇಲೆ ಯಮನಂತೆ ಎರಗಿಬಿಟ್ಟಿದೆ. ಆ ಪ್ರದೇಶದ ಮನೆಗಳಲ್ಲಿ ಸುಖ ನಿದ್ರೆಯಲ್ಲಿದ್ದವರನ್ನ ಜವರಾಯ ಎಚ್ಚರಿಸೋ ಗೋಜಿಗೆ ಕೂಡ ಹೋಗದೆ ತನ್ನ ಜೊತೆ ಕರ್ಕೊಂಡು ಹೋಗಿದ್ದಾನೆ. ಸಾವಿನ ಸಂಖ್ಯೆ 100ರ ಹತ್ತಿರಕ್ಕೆ ಬಂದಿದ್ದು ಇನ್ನಷ್ಟು ಮಂದಿ ಅಲ್ಲಿ ಬಲಿಯಾಗಿರುವ ಸಾಧ್ಯತೆ ಇದೆ. ಇಲ್ಲಿ ಈ ಭೂಕುಸಿತ ಕೇರಳ ರಾಜ್ಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಹಿಂದೆ 2019ರಲ್ಲಿ ಹಾಗೂ 2022ರಲ್ಲಿ ಕೂಡ ಇದೇ ರೀತಿಯ ಭೂಕುಸಿತಗಳಲ್ಲಿ ಕಂಡು ಬಂದಿದ್ವು. ಆಗಲೂ ಕೂಡ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ವು. ಇಷ್ಟಾದರೂ ಕೇರಳ ಸರ್ಕಾರ ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದಂತೆ ಕಾಣ್ತಾ ಇಲ್ಲ. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಕೇರಳದಲ್ಲಿ ಭೂಕುಸಿತ, ಪ್ರವಾಹಗಳು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗ್ಬಿಟ್ಟಿವೆ. 1961ರಿಂದ 2016ರವರೆಗೆ ಕೇರಳದಲ್ಲಿ ಭೂಕುಸಿತದಿಂದ ಸಾವನ್ನಪ್ಪಿದವರ ಸಂಖ್ಯೆ 295. ಇನ್ನು 2018ರಲ್ಲಿ ಕೇರಳದಲ್ಲಿ ಮಳೆ, ಪ್ರವಾಹ ಹಾಗೂ ಗುಡ್ಡ ಕುಸಿತದ ಕಾರಣದಿಂದ ಒಟ್ಟು 483 ಮಂದಿ ಸಾವನ್ನಪ್ಪಿದ್ರು. ಆ ವರ್ಷ ಆಗಸ್ಟ್ ತಿಂಗಳಲ್ಲಿ ಕೇವಲ 3 ದಿನಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬಂದಿದ್ವು. ಯಾಕೆ ಅಂದ್ರೆ 3 ದಿನ ಕೇರಳದಲ್ಲಿ ಬಿದ್ದ ಮಳೆ ದಾಖಲೆಯನ್ನು ನಿರ್ಮಾಣ ಮಾಡಿತ್ತು. ಇನ್ನು 2019 ಹಾಗೂ 2020ರ ನಡುವೆ ಮಳೆಯ ಕಾರಣದಿಂದ ಕೇರಳದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 100ರ ಗಡಿಯನ್ನು ದಾಟಿತ್ತು. ಹಾಗೆಯೇ 2021-22ರ ನಡುವೆ ಸರಿಸುಮಾರು 41ಕ್ಕೂ ಹೆಚ್ಚು ಮಂದಿ ಮಳೆಯ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ. ಇದು ಕೇರಳದಲ್ಲಿ ಮಳೆ ಅನ್ನೋದು ಹೇಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಕೇರಳದ ಬಗ್ಗೆ ಇನ್ನೊಂದು ಬೆಚ್ಚಿ ಬೀಳಿಸುವ ಸಂಗತಿ ಅಂದರೆ ಗೆಳೆಯರೆ, ಭಾರತದಲ್ಲಿ 2015ರಿಂದ 2022ರ ನಡುವೆ ಸಂಭವಿಸಿದ ಭೂಕುಸಿತ, ಗುಡ್ಡ ಕುಸಿತದಂತಹ ಘಟನೆಗಳ ಪೈಕಿ 59.2% ಕೇರಳದಲ್ಲೇ ನಡೆದಿವೆ ಅನ್ನೋದನ್ನ 2022ರಲ್ಲಿ ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ಮಾಹಿತಿ ಬಹಿರಂಗಪಡಿಸ್ತಾ ಇದೆ. ಈ ಕಾಲಾವಧಿಯ ಒಳಗೆ ಭಾರತದಲ್ಲಿ ನಡೆದ ಸುಮಾರು 3782 ಭೂಕುಸಿತ ಪ್ರಕರಣಗಳ ಪೈಕಿ ಕೇರಳ ಒಂದರಲ್ಲೇ 2239ರಷ್ಟು ಪ್ರಕರಣಗಳು ದಾಖಲಾದವು. ಇದು ದೇವರ ನಾಡಲ್ಲಿ ಎಷ್ಟೊಂದು ಸಮಸ್ಯೆಗಳಿವೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಕೇರಳ ರಾಜ್ಯದಲ್ಲಿನ 14 ಜಿಲ್ಲೆಗಳಲ್ಲಿ 13 ಜಿಲ್ಲೆಗಳು ಸಮಸ್ಯೆಯ ಸುಳಿಯಲ್ಲಿ ಸಿಲ್ಕೊಂಡಿವೆ. ಆ ಪೈಕಿ 5 ಜಿಲ್ಲೆಗಳಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಅಪಾಯ ಎದುರಾಗಬಹುದು ಅನ್ನೋ ಮಾಹಿತಿ ಇತ್ತೀಚೆಗೆ ಹೊರಬಿದ್ದಿದೆ. ಅದರಲ್ಲಿ ಪಾಲಕ್ಕಾಡ್, ಮಲಪ್ಪುರಂ, ಇಡುಕ್ಕಿ, ಪಟ್ಟಣಂತಿಟ್ಟ ಹಾಗೂ ವೈನಾಡುಗಳು ಸೇರಿಕೊಂಡಿವೆ. ಇಲ್ಲಿ ಇಡುಕ್ಕಿ ಹಾಗೂ ವೈನಾಡುಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಈ ಪ್ರದೇಶ ಕೇರಳದಲ್ಲೇ ಅತ್ಯಂತ ಸಂಪದ್ಭರಿತ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಅತ್ಯಪರೂಪದ ಕಾಡು ಹಾಗೂ ವನ್ಯಜೀವಿ ಸಂಪತ್ತಿದೆ. ಹೀಗಾಗಿ ಈ 2 ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೃಷಿ ಹಾಗೂ ಇನ್ನಿತರ ಅಭಿವೃದ್ಧಿ ಕೆಲಸಗಳು ಆಗಬಾರದು. ಆದಷ್ಟು ಮಟ್ಟಿಗೆ ಇಲ್ಲಿ ಮಾನವನ ಹಸ್ತಕ್ಷೇಪವನ್ನು ಕಡಿಮೆ ಮಾಡಬೇಕು ಅನ್ನೋ ಸಲಹೆಯನ್ನು ಮಾಧವ ಗಾಡ್ಗಿಲ್ ನೇತೃತ್ವದ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ಸ್ ಪ್ಯಾನಲ್ ಕೊಟ್ಟಿತ್ತು. ಇದಲ್ಲದೆ ಕೇರಳದ ಒಟ್ಟು ಭೂಪ್ರದೇಶದ 4.5% ಗುಡ್ಡ ಕುಸಿತದ ಸಾಧ್ಯತೆಗಳು ಹೆಚ್ಚಾಗಿರುವ ಪ್ರದೇಶ ಅಂತ ಹೇಳಲಾಗುತ್ತೆ.
48 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶದಲ್ಲಿ ಯಾವ ಸಮಯದಲ್ಲಿ ಬೇಕಿದ್ರೂ ಅಪಾಯ ಎದುರಾಗುವ ಸಾಧ್ಯತೆ ಇರುತ್ತೆ. ಅಲ್ಲದೆ ಪಶ್ಚಿಮ ಘಟ್ಟದ ಭಾಗದಲ್ಲಿ ಇದು ಹೆಚ್ಚಾಗಿ ಸಂಭವಿಸಬಹುದು ಅನ್ನೋ ವರದಿ ಕೂಡ ಕೇರಳ ಸರ್ಕಾರದ ಕೈ ಸೇರಿದೆ. ಅರಬ್ಬಿ ಸಮುದ್ರದಲ್ಲಿ ಆಗ್ತಾ ಇರೋ ತಾಪಮಾನ ಬದಲಾವಣೆಯ ಕಾರಣದಿಂದ ಕೇರಳ ಸಣ್ಣ ಸಮಯದಲ್ಲಿ ಭಾರಿ ಮಳೆಯನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಈಗಾಗಿದೆಯಲ್ಲ, ಇದೇ ತರಹದ ಸಮಸ್ಯೆ ಇನ್ನು ಮುಂದೆ ಕೇರಳದಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ. ಇಲ್ಲಿ ಮೇಘಸ್ಫೋಟದಂತ ಪ್ರಕರಣಗಳಾಗಬಹುದು. ಆ ಸಂದರ್ಭದಲ್ಲಿ ನದಿಗಳು ಉಕ್ಕೇರಿ ಸಡಿಲವಾದ ಗುಡ್ಡಗಳ ಮಣ್ಣು ಜಾರೋದಕ್ಕೆ ಶುರುವಾಗಬಹುದು. ಇದು ಜನಜೀವನವನ್ನು ಅಸ್ತವ್ಯಸ್ತಗೊಳಿಸೋದಷ್ಟೇ ಅಲ್ಲದೆ ಸಾಕಷ್ಟು ಪ್ರಾಣಹಾನಿಗೆ ಕೂಡ ಕಾರಣ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಕೇರಳದಲ್ಲಿ ಈ ರೀತಿಯ ಭೂಕುಸಿತಗಳಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಿದರೆ ಅಲ್ಲಿ ನಮಗೆ ಪಶ್ಚಿಮ ಘಟ್ಟದಲ್ಲಿ ನಡೆದಿರುವ ಅತಿ ಹೆಚ್ಚು ಕಾಮಗಾರಿಗಳು ಕಾಣಿಸುತ್ತವೆ. ಇಲ್ಲಿನ ಜನರ ಶ್ರೇಯೋಭಿವೃದ್ಧಿಯ ಹೆಸರಲ್ಲಿ ತಮ್ಮ ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ನಡೆದಿರುವ ಕೆಲಸಗಳು ಇವತ್ತು ಪಶ್ಚಿಮ ಘಟ್ಟವನ್ನು ಅಪಾಯದ ಅಂಚಿಗೆ ತಳ್ತಾ ಇವೆ ಅನ್ನೋದನ್ನ ಸಾಕಷ್ಟು ವರದಿಗಳು ಬಿಚ್ಚಿಟ್ಟಿವೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕೇರಳದಲ್ಲಿ ಟೂರಿಸಂ ಅನ್ನೋದು ಹೆಚ್ಚಾಗ್ತಿದ್ದಂತೆ ಅಲ್ಲಿನ ಜನ ಕೂಡ ಕಮರ್ಷಿಯಲ್ ಆಗೋದರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ರಿವರ್ ವ್ಯೂ, ರಿವರ್ ಸೈಡ್, ನೇಚರ್ ವ್ಯೂ ಅನ್ನೋ ಹೆಸರುಗಳಲ್ಲಿ ಜನರನ್ನು ಆಕರ್ಷಿಸೋದಕ್ಕೆ ಅತ್ಯಂತ ಆಯಕಟ್ಟಿನ ಜಾಗಗಳಲ್ಲಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ನದಿಗಳ ಪಕ್ಕದಲ್ಲಿ ಕೂಡ ಇಂಥ ರೆಸಾರ್ಟ್ಗಳು ತಲೆ ಎತ್ತುತ್ತಾ ಇರೋದ್ರಿಂದ ಅಲ್ಲಿ ನದಿಯ ಹರಿವಿಗೆ ತೊಂದರೆ ಉಂಟಾಗ್ತಾ ಇದೆ. ಇನ್ನು ಈ ನಿರ್ಮಾಣಗಳನ್ನು ಮಾಡೋದಕ್ಕೆ ಗುಡ್ಡಗಳನ್ನು ಕಡಿತಾ ಇದ್ದಾರೆ. ರೆಸಾರ್ಟ್ಗಳಿಗೆ ರಸ್ತೆ ನಿರ್ಮಿಸೋದಕ್ಕೆ ಮಣ್ಣು ತೆಗೆಯಲಾಗ್ತಾ ಇದೆ. ಇದೆಲ್ಲವೂ ಕೂಡ ಗುಡ್ಡ ಕುಸಿತಗಳಿಗೆ ಕಾರಣ ಆಗ್ತಾ ಹೋಗ್ತಾ ಇದೆ. ಇನ್ನು ಕೇರಳದಲ್ಲಿ ಈ ಸಮಸ್ಯೆ ಹೆಚ್ಚಾಗೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಮಳೆಯ ಚಕ್ರದಲ್ಲಿನ ಬದಲಾವಣೆ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಕೇರಳಕ್ಕೆ ಜೂನ್ 1ರ ಒಳಗೆ ಮಳೆ ಪ್ರವೇಶ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಹೀಗಾದಾಗ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗುತ್ತೆ. ಆಗ ಒಂದೇ ಬಾರಿ ಹೆಚ್ಚು ಮಳೆ ಬೀಳೋದ್ರಿಂದ ಗುಡ್ಡಗಳಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹೀಗಾಗಿ ಅವು ಕುಸಿದು ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇವೆ. ಗೆಳೆಯರೆ, ಇದು ಕೇವಲ ಕೇರಳಕ್ಕೆ ಮಾತ್ರ ಎಚ್ಚರಿಕೆ ಅಲ್ಲ. ನಮ್ಮ ಕೊಡಗು, ಹಾಸನ ಹಾಗೂ ಚಿಕ್ಕಮಗಳೂರುಗಳಿಗೆ ಕೂಡ ಇದು ಒಂದು ಎಚ್ಚರಿಕೆಯ ಸಂದೇಶ. ಯಾಕೆಂದ್ರೆ ಈ 3 ಜಿಲ್ಲೆಗಳಲ್ಲೂ ಕೂಡ ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಅಲ್ಲಿ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ನದಿಗಳು ಉಕ್ಕೇರಿವೆ, ಜನರ ಬದುಕು ಅಸ್ತವ್ಯಸ್ತ ಆಗಿದೆ. ಹೀಗಾಗಿ ಈ 3 ಜಿಲ್ಲೆಗಳಲ್ಲಿ ಅತಿಯಾಗ್ತಾ ಇರುವ ಪ್ರವಾಸೋದ್ಯಮವನ್ನ ಹತೋಟಿಗೆ ತರುವ ಕೆಲಸನೂ ಮಾಡಬೇಕಾಗಿದೆ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಕಮರ್ಷಿಯಲ್ ಕೃಷಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈಗೇನಾಗ್ತಿದೆ ಅಂದ್ರೆ, ಮಳೆ ಕೈಕೊಡ್ತಿದೆ ಅನ್ನೋ ಕಾರಣದಿಂದ ಬೆಟ್ಟಗಳ ಮೇಲಿನ ಎಸ್ಟೇಟ್ಗಳಲ್ಲಿ ನೀರಿನ ಹೊಂಡಗಳನ್ನು ನಿರ್ಮಾಣ ಮಾಡ್ಕೋತಾ ಇದ್ದಾರೆ. ಅದು ಕೂಡ ಭಾರಿ ಪ್ರಮಾಣದಲ್ಲಿ ಅಲ್ಲಿ ನೀರನ್ನ ಶೇಖರಿಸುವ ಕೆಲಸ ನಡೆಯುತ್ತೆ. ಮಳೆ ಕಡಿಮೆ ಇದ್ದಾಗ ಇದೆಲ್ಲ ಓಕೆ. ಆದ್ರೆ ಮಳೆ ಬರೋದು ಹೆಚ್ಚಾಗಿ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನೀರು ಶೇಖರಣೆ ಆದಾಗ ಮತ್ತು ಮಳೆಯ ಕಾರಣಕ್ಕೆ ಗುಡ್ಡಗಳ ಕೆಳಭಾಗದಲ್ಲಿನ ಮಣ್ಣು ತನ್ನ ಶಕ್ತಿಯನ್ನ ಕಳ್ಕೊಂಡು ಸಡಿಲವಾದಾಗ ಗುಡ್ಡದ ಮೇಲಿನ ಅತಿ ಭಾರದ ನೀರನ್ನ ಹೊರುವ ಶಕ್ತಿಯನ್ನ ಕೆಳಭಾಗದ ಭೂಮಿ ಕಳ್ಕೊಳ್ಳುತ್ತೆ. ಯಾಕೆಂದ್ರೆ ಭೂಮಿಯ ಮೇಲಿನ ಹೊದಿಕೆಯನ್ನು ನಾವೀಗಾಗಲೇ ತೆಗೆದು ಬಿಟ್ಟಿದ್ದೀವಿ. ಅವೈಜ್ಞಾನಿಕವಾಗಿ ಗುಡ್ಡಗಳನ್ನು ಕತ್ತರಿಸ್ತಾ ಇದ್ದೀವಿ. ಇದು ಗುಡ್ಡಗಳ ಮಣ್ಣು ಕುಸಿಯೋದಕ್ಕೆ ಕಾರಣ ಆಗುತ್ತೆ. ಇನ್ನು ಇಲ್ಲಿ ಮತ್ತೊಂದು ವಿಷಯ ಕೂಡ ಹೇಳಬೇಕು. ಅದರ ಹೆಸರು ಎತ್ತಿನ ಹೊಳೆ. ಗೆಳೆಯರೆ, ಈ ಕಾಮಗಾರಿಯ ಎಷ್ಟು ವೈಜ್ಞಾನಿಕವಾಗಿ ನಡೀತಾ ಇದೆ ಅನ್ನೋ ಬಗ್ಗೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ ಮಹಾಪುರುಷರೇ ಹೇಳಬೇಕು. ಈ ಎತ್ತಿನ ಹೊಳೆಯಲ್ಲಿ ನೀರು ಹರಿಯೋದಿಲ್ಲ ಅನ್ನೋದನ್ನ ಹೇಳಿದ್ರೆ, ಇದೊಂದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿದ್ರೆ ಬಯಲು ಸೀಮೆಯ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮುಂತಾದ ಭಾಗಗಳಲ್ಲಿನ ಜನಕ್ಕೆ ಬೇಸರ ಉಂಟಾಗತ್ತೆ. ಆದರೆ ಸತ್ಯ ಏನು ಅಂದ್ರೆ, ಈ ಎತ್ತಿನ ಹೊಳೆ ಅನ್ನೋ ಪ್ರಾಜೆಕ್ಟ್ ಮಾಡ್ತಾ ಇದಾರಲ್ಲ, ಅದು ಈ ಭಾಗದ ಜನರ ದಿಕ್ಕು ತಪ್ಪಿಸೋದಕ್ಕೆ ಮತ್ತು ನೀರು ತಂದು ಕೊಡ್ತೀವಿ ಅಂತ ಹೇಳ್ತಾ ಅವರನ್ನ ವಂಚಿಸೋದಕ್ಕೆ ಮಾಡ್ತಾ ಇರೋ ಕಾಮಗಾರಿನೇ ಹೊರತು ಇದರಿಂದ ಅಂಥ ದೊಡ್ಡ ಪ್ರಯೋಜನ ಯಾರಿಗೂ ಆಗೋದಿಲ್ಲ. ಈಗಾಗಲೇ ಈ ಕಾಮಗಾರಿಯ ಹೆಸರಲ್ಲಿ ಸಹಸ್ರಾರು ಕೋಟಿ ವ್ಯಯ ಆಗಿದೆ. ಆದರೂ ಇವತ್ತಿನವರೆಗೆ ಒಂದೇ ಒಂದು ಹನಿ ನೀರು ಕೂಡ ಇದರಲ್ಲಿ ಹರಿದು ಬಂದಿಲ್ಲ. ಇನ್ನು ಈ ಯೋಜನೆಯ ಹೆಸರಲ್ಲಿ ಲೆಕ್ಕವಿಲ್ಲದಷ್ಟು ಮರಗಳನ್ನು ಕಡಿಯಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ನ ಪೈಪುಗಳನ್ನು ತಗೊಂಡು ಹೋಗೋದಕ್ಕೆ ಅವೈಜ್ಞಾನಿಕವಾಗಿ ಎಲ್ಲಂದರಲ್ಲಿ ಅಗದಿದ್ದಾರೆ. ಅಲ್ಲೆಲ್ಲ ಕೃತಕ ಹೊಂಡಗಳ ನಿರ್ಮಾಣ ಆಗಿದೆ. ಇನ್ನು ಆ ಭಾಗದಲ್ಲಿ ನೆಲದ ಮೇಲಿನ ಹೊದಿಕೆ ಕಿತ್ತು ಹೋಗಿರೋ ಕಾರಣದಿಂದ ಅಲ್ಲಿ ನಿಂತ ನೀರು ಪಶ್ಚಿಮ ಘಟ್ಟದ ಗುಡ್ಡಗಳ ಒಳಗೆ ಹರಿಯೋದಕ್ಕೆ ಶುರು ಮಾಡುತ್ತೆ. ಅದರ ಫಲವೇ ಸಕಲೇಶ್ಪುರ ಭಾಗದಲ್ಲಿ ಆಗ್ತಾ ಇರೋ ಗುಡ್ಡ ಕುಸಿತಗಳು. ಮಂಗಳವಾರವಷ್ಟೇ ಅಲ್ಲಿನ ಎಸ್ಟೇಟ್ ಒಂದರ ಸಮೀಪ ಹಾದು ಹೋಗುವ ರಸ್ತೆಯೊಂದು ನಾಶ ಆಗಿತ್ತು. ಆ ರಸ್ತೆ
ಸರಿಸುಮಾರು 200 ಅಡಿಗಳಷ್ಟು ಕೆಳಕ್ಕೆ ಕುಸಿದಿತ್ತು. ಈ ಕುಸಿತ ಉಂಟಾಗಿರೋ ಜಾಗದಲ್ಲಿ ಎತ್ತಿನ ಹೊಳೆ ಕಾಮಗಾರಿ ನಡೆದಿದೆ ಅನ್ನೋದಕ್ಕಲ್ಲಿ ಸಾಕ್ಷ್ಯಗಳಿವೆ. ದೊಡ್ಡ ದೊಡ್ಡ ಪೈಪುಗಳಲ್ಲಿ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣ್ತಾ ಇವೆ. ಸೊ ಇದೆಲ್ಲ ಆಗ್ತಾ ಇರೋದು ಪಶ್ಚಿಮ ಘಟ್ಟದಲ್ಲಿ ಮಾನವನ ಹಸ್ತಕ್ಷೇಪದಿಂದ ಅಲ್ಲದೆ ಮತ್ತಿನ್ಯಾವ ಕಾರಣದಿಂದಲೂ ಅಲ್ಲ. ಇನ್ನು ಶಿರಾಡಿ ಘಾಟಿಯಲ್ಲಿ ಭೂಕುಸಿತ. ಗೆಳೆಯರೆ, ನಾನು ಸುಮಾರು 3-4 ದಶಕಗಳಿಂದ ಶಿರಾಡಿ ಘಾಟಿಯಲ್ಲಿ ಓಡಾಡ್ತಾ ಇದ್ದೀನಿ. ಆಗೆಲ್ಲ ಈ ಗುಡ್ಡ ಕುಸಿತದ ಪ್ರಮಾಣ ಇಷ್ಟೊಂದು ಮಟ್ಟಿಗಿರಲಿಲ್ಲ. ರಸ್ತೆ ಚಿಕ್ಕದಾಗಿತ್ತು, ಕಿತ್ತು ಹೋಗಿರ್ತಾ ಇತ್ತು, ವಾಹನಗಳು ಓಡಾಡೋದಕ್ಕೆ ಸ್ವಲ್ಪ ಪರಿಸ್ಥಿತಿ ಕಷ್ಟ ಅನ್ನಿಸ್ತಿತ್ತೆ ಹೊರತು ಗುಡ್ಡ ಕುಸಿತಗಳಂಥ ಅಪಾಯಗಳಲ್ಲಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಯಾವ ಜಾಗದಲ್ಲಿ ಯಾವಾಗ ಗುಡ್ಡ ಕುಸಿದು ವಾಹನಗಳ ಮೇಲೆ ಬೀಳುತ್ತೋ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗಿದೆ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಗುಡ್ಡಗಳನ್ನು ಕತ್ತರಿಸಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಶಿರೂರಿನ ಬಳಿ ಗುಡ್ಡ ಕುಸಿದಾಗ ಇದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಹೇಳಿದ್ದೆ. ಆ ವಿಡಿಯೋಗೆ ಕೆಲ ಮಿತ್ರರು ಕಾಮೆಂಟ್ ಮಾಡಿದ್ದಾರೆ. ಹಾಗಾದ್ರೆ ಅಭಿವೃದ್ಧಿ ಅನ್ನೋದೇ ಬೇಡವಾ ಅಂತ ಕೇಳಿದ್ದಾರೆ. ಅಭಿವೃದ್ಧಿ ಅನ್ನೋದು ಖಂಡಿತ ಬೇಕು, ಆದರೆ ಆ ಅಭಿವೃದ್ಧಿ ಕೂಡ ಪರಿಸರಕ್ಕೆ ಹತ್ತಿರ ಆಗಿರಬೇಕು. ಪರಿಸರವನ್ನು ನಾಶ ಮಾಡಿ, ಪ್ರಕೃತಿಯನ್ನು ನಾಶ ಮಾಡಿ ನಾವು ಉದ್ಧಾರ ಆಗುವಂಥದ್ದೇನೂ ಇಲ್ಲ. ಒಂದು ವೇಳೆ ನಾವು ಪರಿಸರದ ಬಗ್ಗೆ ಕಾಳಜಿ ತೋರದೇ ಇದ್ದರೆ ಪ್ರಕೃತಿ ಖಂಡಿತ ನಮ್ಮ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಳ್ಳೋದಿಲ್ಲ. ಆಗ ಇಂಥ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತವೆ. ಸೊ ಕೇರಳದಲ್ಲಿ ಆಗ್ತಾ ಇರೋ ಗುಡ್ಡ ಕುಸಿತ, ಹಾಸನದಲ್ಲಿ ಆಗ್ತಾ ಇರೋ ಭೂಕುಸಿತಗಳೆಲ್ಲವೂ ಕೂಡ ಜನರಿಗೆ ಹಾಗೂ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇವೆ. ಈ ಎಚ್ಚರಿಕೆಯನ್ನು ಆಡಳಿತ ವರ್ಗ ಹೇಗೆ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ಈ ಭಾಗಗಳ ಭವಿಷ್ಯ ನಿಂತಿದೆ. ಗೆಳೆಯರೆ, ಸರ್ಕಾರಗಳಿಗೆ ಇದೆಲ್ಲ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಆದರೆ ಅಲ್ಲಿ ವಾಸ ಮಾಡೋ ಜನಕ್ಕಾದರೂ ಇದು ಅರ್ಥ ಆಗಬೇಕು. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಪಶ್ಚಿಮ ಘಟ್ಟಗಳಿಗೆ ಗಾಯ ಮಾಡೋದಕ್ಕೆ ಬಿಡಬೇಡಿ. ಎಲ್ಲೋ ಬೆಂಗಳೂರಲ್ಲಿ ಅಥವಾ ಇನ್ನೆಲ್ಲೋ ಕೂತ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಇದರಿಂದ ಏನು ಸಮಸ್ಯೆ ಆಗದೆ ಇರಬಹುದು, ಆದರೆ ಅಲ್ಲೇ ವಾಸ ಮಾಡೋ ನೀವು ಖಂಡಿತ ಸಮಸ್ಯೆಗೆ ತುತ್ತಾಗ್ತೀರಿ ಅನ್ನೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.